ಸಾಧನ ದ್ವಾದಶಿ, ಮಾಘ ಶುದ್ಧ ದ್ವಾದಶಿಯ ದಿವಸ ಭೀಮದ್ವಾದಶಿ ಅಂತ ಕರೀತಾರೆ. ಅವತ್ತಿನ ದಿವಸ ರಾಮಾಚಾರ್ಯರು ಬೇರೆ ಪೂಜಾದಿಗಳನ್ನು ಮುಗಿಸಿ ಪಾರಣೆ ಕೂತಿದ್ದಾರೆ. ಅದೇ ಸಮಯದಲ್ಲೇ ಅವರ ಗದ್ದೆಯಲ್ಲಿ ಯಾವುದೋ ಒಂದು ಹಸು ನುಗ್ಗಿ ಎಲ್ಲ ಧಾನ್ಯಗಳನ್ನು ಹಾಳು ಮಾಡಲಿಕ್ಕೆ ಶುರು ಮಾಡಿತು. ರಾಮಾಚಾರ್ಯ ಪಾರಣೆ ಕೂತಿದ್ದಾರೆ, ಹೇಳುವಂತೆ ಇಲ್ಲ, ಮತ್ತಾರೂ ಇಲ್ಲ ಅದನ್ನು ಓಡಿಸ್ಲಿಕ್ಕೆ. ಗೌರಮ್ಮ ತಾನೇ ಹೋಗಬೇಕಾಗಿ ಬಂತು. ಪರಮಾತ್ಮನ ಸಂಕಲ್ಪ ಹೇಗಿರುತ್ತದೆ ನೋಡ್ರಿ, ನಾವು ಏನೇನೋ ಅಂದ್ಕೊಳ್ತೇವೆ, ಹಾಗೆ ಮಾಡಿಬಿಡ್ತೇನೆ, ಹೀಗೆ ಮಾಡಿಬಿಡ್ತೇನೆ. ಅವನ ಚಿತ್ತಕ್ಕಿದ್ರೆ ಅಷ್ಟೇ ನಡೆಯೋದು ಅಂತ ಅರ್ಥ. ನಿನ್ನ ಚಿತ್ತಕ್ಕೆ ಬಂದದ್ದೆನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧೆ. ದೇವರಲ್ಲಿ ಇದನ್ನೇ ಕೇಳ್ಕೋಬೇಕು ನಾವು. ನಿನ್ನ ಸಂಕಲ್ಪಕ್ಕೆ ವಿರುದ್ಧವಾಗಿ ಯಾವತ್ತೂ ನನ್ನ ಸಂಕಲ್ಪ ಕೊಡಬೇಡ ನೀನು ಅಂತ. ಅಂತೂ ಇವರು ಮನೆಯಲ್ಲೇ ಏನಾದರೂ ಮಾಡಿ ಪ್ರಸವ ಆಗಬೇಕು ಅಂತ ಇವರು ಹಠ ಹಿಡಿದು ಕೂತಿದ್ದಾರೆ. ಆದರೆ ಸ್ವಾಮಿಯ ಸಂಕಲ್ಪ ಹೊರಗಡೆ ಬರಲೇಬೇಕಾಗಿತ್ತು. ಆ ಹಸುವನ್ನು ಓಡಿಸಿದ್ದಾರೆ, ತುಂಬ ಶ್ರಮ ಆಗಿಬಿಟ್ಟಿದೆ. ಅಲ್ಲೇ ಪ್ರಸವ ವೇದನೆ ಶುರು ಆಯಿತು. ಅಲ್ಲೇ ತಾನೊಂದು ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾ ಇದ್ದಾಳೆ. ಇದನ್ನೆಲ್ಲ ಮೊದಲೇ ತಮ್ಮ ದಿವ್ಯ ದೃಷ್ಟಿಯಿಂದ ತಿಳಿದು ವಾಗೀಶ ತೀರ್ಥರು ಕೆಲವು ಸ್ತ್ರೀಯರನ್ನೆಲ್ಲ ಕೊಟ್ಟು ಕಳಿಸಿದ್ರಂತ. ಇಂಥ ಸಮಯದ ಜನನಾಗತ್ತೆ, ನೀವಲ್ಲಿ ಹೋಗಿ ಅಂತ ಒಂದು ಚಿನ್ನದ ಹರಿವಾಣವನ್ನು ಕೊಟ್ಟು ಕಳಿಸಿದ್ದಾರಂತೆ. ಭೂಸ್ಪರ್ಶವಿಲ್ಲದೆ ಮಗುವಿನ ಜನನಾಗಬೇಕು ಅಂತ ಹೇಳಿ ಎಲ್ಲ ಮೊದಲೇ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ತಕ್ಕ ಹಾಗೆ ಅಂತಹ ಸಾಧನ ದ್ವಾದಶಿಯ ದಿವಸ ಭೂಮಿಯಲ್ಲಿ ವಾದಿರಾಜಸ್ವಾಮಿಗಳ ಅವತಾರವಾಗ್ತಾ ಇದೆ. ಮರು ಅವತಾರ ಮಾಡಿದ ತಕ್ಷಣದಲ್ಲಿಯೇ ಭಂಡಾರದ ಪಾತ್ರೆಯಲ್ಲಿ ಅದನ್ನು ಇಟ್ಟಿದ್ದಾರಂತೆ. ತಂದು ಗುರುಗಳಿಗೆ ತೋರಿಸ್ತಾ ಇದ್ದಾರೆ. ವಾಗೀಶ ತೀರ್ಥರು ಮನಸ್ಸಿನಲ್ಲಿಯೇ ಅವರನ್ನು ನೆನೆದರಂತೆ. ಭಾವಿ ವಾಯೋ ನಮಸ್ತುಭ್ಯಂ ಋಜುವರಿಯ ಪ್ರಸೀದನಃ. ಹೇ ಭಾವಿ ವಾಯುಗಳೇ, ಅವತಾರ ಮಾಡಿರೋದು ಯಾವುದೋ ಮರು ಅಲ್ಲ, ಮುಂದೆ ವಾಯುಪದಲ್ಲಿ ಬರತಕ್ಕಂಥ ಲತವ್ಯ ನಾಮಕ ದೇವತೆಯವರು. ಅಂಥ ಹೇ ಭಾವಿ ವಾಯುಗಳೇ, ಹೇ ಋಜುವರಿಯರೇ, ಪ್ರಸೀದನಃ, ನಮ್ಮ ವಿಷಯದಲ್ಲಿ ಅನುಗ್ರಹ ಮಾಡಿರಿ, ಪ್ರಸನ್ನರಾಗಿರಿ ಅಂತ ಪ್ರಾರ್ಥನೆಯನ್ನು ಮಾಡತಕ್ಕಂಥವರಾಗಿದ್ದಾರೆ. ಈ ಪ್ರಕಾರ ಅವತಾರವಾಯಿತು. ಮುಂದೆ ಮಗುವನ್ನು ಒಪ್ಪಿಸಬೇಕಾದಂತಹ ಸಂದರ್ಭ ದಂಪತಿಗಳಿಗೆ ಅತೀವ ವೇದನೆ ಆಯ್ತಂತೆ. ಅಪರೂಪಕ್ಕೆ ಹುಟ್ಟಿರೋ ಮಗು ಹೇಗೆ ತಂದು ಒಪ್ಪಿಸೋದು ಅಂತ ಗುರುಗಳ ಹತ್ರ ಕೇಳಿಕೊಂಡಾಗ ವಾಗೀಶ ತೀರ್ಥರಂತಾರೆ, ಚಿಂತೆ ಮಾಡಬೇಡಿ, ಈ ಮಗುವನ್ನು 5 ವರ್ಷಗಳ ಕಾಲ ನೀವೇ ನೋಡಿಕೊಳ್ಳಿ. ಆ ಮಗುವಿನ ಬಾಲಲೀಲೆ ಏನು, ಮಗುವಿನ ವಿಹಾರ ಎಲ್ಲವನ್ನು ನೋಡಿ ಸಂತೋಷದಿಂದ ಇರ್ರಿ. ಮುಂದೆ 5 ವರ್ಷ ಆದ ತಕ್ಷಣ ಉಪನಯನ ಮಾಡಿ ಮಠಕ್ಕೆ ತಂದು ಕೊಡಬೇಕು ಅಂತ ಹೇಳಿದ್ರಂತೆ. ಅದೇ ರೀತಿಯಲ್ಲೇ 5 ವರ್ಷ ಆಗುವ ತನಕ ಅವರೇ ನೋಡಿಕೊಳ್ಳುತ್ತಾರೆ. ಮುಂದೆ ಯೋಗ್ಯ ಕಾಲದಲ್ಲಿ ನಾಮಕರಣವನ್ನು ಮಾಡಿ ಭೂವರಾಹ ಅಂತ ಹೆಸರನ್ನಿಡ್ತಾ ಇದ್ದಾರೆ. ಯಾಕೆಂದರೆ ಸಂಸ್ಥಾನದ ದೇವರು ಆಚಾರ್ಯರ ಚರಾರ್ಚಿತ ಮೂರ್ತಿ ಭೂವರಾಹ ದೇವರು, ಅವನ ಅನುಗ್ರಹದಿಂದ ಅವತಾರ ಮಾಡಿರೋಣದರಿಂದ ಭೂವರಾಹ ಅಂತ ನಾಮಕರಣ ಮಾಡಿದ್ದಾರೆ. ಮುಂದೆ 5 ವರ್ಷ ಆದಾಗ ಒಳ್ಳೆಯ ಶುಭ ಮುಹೂರ್ತದಲ್ಲಿ ಉಪನಯನ ಸಂಸ್ಕಾರವನ್ನು ಮಾಡಿ ವಾಗೀಶ ತೀರ್ಥರ ಬಳಿಯಲ್ಲಿ ತಂದು ಅವರನ್ನು ಒಪ್ಪಿಸಿದ್ದಾರಂತೆ. ಮುಂದೆ ವಾಗೀಶ ತೀರ್ಥರು ಅವರ ಹತ್ರನೇ ಮತ್ತೊಬ್ಬ ಯತಿಗಳಿದ್ದರು. ಅಂದರೆ ಅವರ ಪೂರ್ವಾಶ್ರಮದ ಬಳಗ ಶ್ರೀನಿವಾಸಾಚಾರ್ಯರು ಅಂಥೇಳಿ ಅವರಿಗೆ ಆಶ್ರಮವನ್ನು ಕೊಟ್ಟು ವಿದ್ಯಾನಿಧಿ ತೀರ್ಥರು ಅಂತ ನಾಮಕರಣವನ್ನು ಮಾಡಿರುತ್ತಾರೆ. ಅಂಥ ವಿದ್ಯಾನಿಧಿ ತೀರ್ಥರನ್ನು ಈ ಭೂವರಾಹನಿಗೆ ಪಾಠ ಮಾಡಲಿಕ್ಕೆ ಅಂತ ನೇಮಕ ಮಾಡಿದರು. ಸ್ವಲ್ಪ ಕಾಲ ವಿದ್ಯಾನಿಧಿ ತೀರ್ಥರಲ್ಲಿಯೇ ಪಾಠವಾಗತ್ತೆ. ಅನಂತರದಲ್ಲಿ ಅವರು ಮುಂದೆ ವೃಂದಾವನಸ್ಥರಾಗ್ತಾರೆ. ಕುಂಭಾಸಿಯಲ್ಲಿ ಅವರ ವೃಂದಾವನವೂ ಇದೆ. ನೀವು ಅಲ್ಲಿ ಹೋದಾಗ ಎಲ್ಲ ದರ್ಶನ ಮಾಡ್ಕೊಂಡು ಬರ್ಬೋದು. ಸೋದೆ ಮಠ ದೊಡ್ಡ ಮಠ ಇದೆ ಅಲ್ಲಿ. ಅಲ್ಲೇ ಅನೇಕ ವೃಂದಾವನಗಳು ಸಹಿತ ಇದ್ದಾವೆ. ಇವರ ವಾದಿರಾಜ ಸ್ವಾಮಿಗಳ ಅಸಾಧಾರಣವಾಗಿರತಕ್ಕಂಥ ಬುದ್ಧಿ ಕೌಶಲ ಅದು. ಒಂದು ಸಂದರ್ಭದಲ್ಲಿ ವಾದಿರಾಜರ ಮಹಾತ್ಮೆಯನ್ನು ಜಗತ್ತಿಗೆ ಪರಿಚಯ ಮಾಡಿಸ್ಬೇಕು ಅಂತ ವಾಗೀಶ ತೀರ್ಥರು ಆ ಶಿಷ್ಯಂದರಿಗೆಲ್ಲ ಉತ್ತೇಜನ ಕೊಡಬೇಕು ಅಂತ ಬಯಸಿ ಒಂದು ಕೋಣೆಯಲ್ಲಿ ಬೇಕಾದ ಎಲ್ಲ ತಿಂಡಿ ಮಿಠಾಯಿ ಪದಾರ್ಥಗಳನ್ನೆಲ್ಲ ಇಟ್ಟರಂತೆ. ಅನೇಕ ವಸ್ತ್ರಗಳು, ಮಕ್ಕಳಿಗೆ ಬೇಕಾದಂಥ ಎಲ್ಲ ಆಟಿಕೆ ಸಾಮಾನು ಎಲ್ಲ ಇಟ್ಟರಂತೆ. ಇಟ್ಟು ಹುಡುಗರಿಗೆಲ್ಲ ಆದೇಶ ಮಾಡಿದರು. ಸಾಮಾನ್ಯ ಗುರುಕುಲದಲ್ಲಿ ಆಗಾಗ ಮಾಡ್ತಿರ್ತಾರೆ. ಯಾಕಂದ್ರೆ ಮಕ್ಕಳು ಪಾಪ ಅಪ್ಪ ಅಮ್ಮನೆಲ್ಲ ಬಿಟ್ಟು ಬಂದಿರ್ತಾರೆ. ನಿತ್ಯ ಒಂದೇ ಅಡಿಗೆ, ಅದೇ ಗಂಜಿ ಊಟ, ಅದೇ ಇದೆಲ್ಲ ಸ್ವಲ್ಪ ಬೇಸರ ಅವ್ರಿಗೂ. ಆನಾಟ ಒಂದು ಸ್ವಲ್ಪ ಸ್ವಾಮಿಗಳೇ ಬಂದವರಿಗೆ ಬೇಕಾದ ಮಿಠಾಯಿ, ವಸ್ತ್ರ ಅದು ಇದು ಕೊಟ್ಟು ಸಂತೋಷಪಡಿಸ್ತಾರೆ. ಅದರಂತೆ ವಾಗೀಶ ತೀರ್ಥರು ಅನೇಕ ಮಕ್ಕಳು ಬಯಸುವಂಥ ಪದಾರ್ಥಗಳನ್ನೆಲ್ಲ ಒಂದು ಕೋಣೆಯಲ್ಲಿಟ್ಟು ವಿದ್ಯಾರ್ಥಿಗಳಂತ ಹೇಳಿದ್ರಂತೆ, ಎಲ್ಲರೂ ಹೋಗಿ ಯಾರ್ಯಾರು ಏನೇನು ಬೇಕೋ ಆರಿಸ್ಕೊಳ್ಳಿ ಅಂದ್ರಂತೆ. ಮಕ್ಕಳೆಲ್ಲ ಓಡು ನನಗೆ ಅದು ಬೇಕು ಇದು ಬೇಕು ಅಂತ ಕಿತ್ತಾಡಲಿಕ್ಕೆ ಶುರು ಮಾಡಿದರು. ಆದರೆ ಈ ಭೂವರಾಹ ಮಾತ್ರ ಅಲ್ಲೇ ಕೂತಿದ್ದ ಹೋಗಿರಲಿಲ್ಲ ಅಂತ. ವಾಗೀಶ ತೀರ್ಥರು ಕೇಳ್ತಾರೆ, ಏನು ಮಗು, ನೀನು ಬೇಕಾದ ವಸ್ತು ಏನಿಲ್ವೇನು, ಹೋಗಲಿ ನಿನಗೆ ಏನು ಬೇಕು ಹೇಳು, ಅದನ್ನೇ ನಾನು ಮಾಡಿಸ್ಕೊಡ್ತೇನೆ ಅಂದರು. ಆ ಸಮಯದಲ್ಲಿ ಭೂವರಾಹ ಹೇಳಿರತಕ್ಕಂಥ ಮಾತು ಎಷ್ಟು ಅದ್ಭುತವಾಗಿ ನಾವು
ಯಾವುದನ್ನು ಬಯಸಬೇಕು ಜೀವನದಲ್ಲಿ, ದೇವರ ಹತ್ರ ಬಂದು ಅದು ಬೇಕು ಇದು ಬೇಕು ಅಂತ ಏನೇನೋ ನಾವು ನಮ್ಮ ಬೇಕುಗಳ ಒಂದು ದೊಡ್ಡ ಸರಮಾಲೆಯನ್ನು ದೇವರ ಮುಂದೆ ಇಡುತ್ತೇವೆ. ನಿಜವಾಗಿ ದೇವರ ಹತ್ರ ಏನು ಬೇಡಬೇಕು? ಅಂಥ ಚಿಕ್ಕ ವಯಸ್ಸು, ಆ 5 ವರ್ಷದ ಮಗು ಇರುವಾಗಲೇ ಭೂವರಾಹ ಅದನ್ನು ತೋರಿಸಿಕೊಟ್ಟ. ಕೇಳ್ತಾರಂತೆ, ಗುರು ಭಕುತಿ ಬೇಕು, ಹಿರಿಯರ ಕರುಣೆ ಬೇಕು, ಹರಿಕಥೆಗಳ ನಿತ್ಯ ಕೇಳುತ್ತಿರಬೇಕು, ವಿರಕೃತಿ ಬೇಕು, ವಿಷ್ಣುವಿನ ಆರಾಧನೆ ಬೇಕು, ವರಮಂತ್ರ ಜಪ ಬೇಕು, ತಪ ಬೇಕು ಪರಗತಿಗೆ, ಸಿರಿಹಯವದನನ ಪರಮಾನುಗ್ರಹ ಬೇಕು, ವಿಷಯ ನಿಗ್ರಹ ಬೇಕು. ಈ ಇದರಲ್ಲಿ ಒಂದಾದರೂ ದೇವರ ಹತ್ರ ಕೇಳಿದ್ದೇವೆ ಅಂತ ನಮ್ಮನ್ನು ನಾವೇ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನಾವು ಆ ವಯಸ್ಸಿನಲ್ಲಿ ಇದು ನನಗೆ ಬೇಕಾ, ಈ ಯಾವುದೋ ತಿಂಡಿ ತೀರ್ಥ ಬೇಕಾದ್ದಲ್ಲ, ನನಗೆ ಬೇಕಾದ್ದಿದು. ಯಾವ ಸಾಧನ ಸಂಪತ್ತನ್ನು ಪರಮಾತ್ಮನಲ್ಲಿ ಯಾಚನೆ ಮಾಡಬೇಕು, ಯಾವುದನ್ನು ಯಾಚನೆ ಮಾಡಿದರೆ ಹೊರತು ದೇವರು ಕೊಡೋದಿಲ್ಲವೋ ಅದನ್ನು ನಾವು ಕೇಳ್ಕೊಳ್ಬೇಕಂತ. ವಿಷಯ ಪದಾರ್ಥಗಳನ್ನು ನಾವು ಬೇಡಿದರೂ ಕೊಡ್ತಾನೆ, ಬೇಡದೇ ಇದ್ದರೂ ಆ ಕಾಲಕ್ಕೆ ಕೊಟ್ಟೇ ಕೊಡ್ತಾನೆ. ಎಷ್ಟೋ ಜನ ಇದ್ದಾರೆ ಬೇಕಾದ ಶ್ರೀಮಂತರು, ಎಲ್ಲ ದೇವರ ಹತ್ರ ಬೇಡಿಕೊಂಡು ಬಂದವರೇನಲ್ಲ. ಎಷ್ಟೋ ಜನ ನಾಸ್ತಿಕರು ಇರ್ತಾರೆ, ಮಹಾಶ್ರೀಮಂತರಾಗಿರ್ತಾರೆ. ಅವರೇನು ಬೇಡಿದ್ರೇ ದೇವರು ಕೊಟ್ಟಿದ್ದಾನೇನು? ಇಲ್ಲ. ಹಾಗಾದರೆ ಲೌಕಿಕ ಸುಖವನ್ನು ಬೇಡದೇ ಇದ್ದರೂ ಕೊಡ್ತಾನೆ ಪರಮಾತ್ಮ. ಆದರೆ ಆಧ್ಯಾತ್ಮಿಕವಾದ ಜ್ಞಾನ, ಭಕ್ತಿ, ವೈರಾಗ್ಯ, ಇಂದ್ರಿಯ ನಿಗ್ರಹ ಇದೆಲ್ಲ ಬೇಡಲೇಬೇಕಂತವನ ಹತ್ರ. ಬೇಡಿದರೆ ಮಾತ್ರ ಕೊಡುವ, ಇಲ್ಲದೇ ಇದ್ದರೆ ಕೊಡೋದಿಲ್ಲ ಪರಮಾತ್ಮ. ಹಾಗಾಗಿ ಇದನ್ನು ಕೇಳಿದಾಗ ಅವರ ದಿವ್ಯವಾಗಿರತಕ್ಕಂಥ ವೈರಾಗ್ಯದ ಅವರ ಯೋಗ್ಯತೆಯ ಪರಿಚಯ ಆಯಿತು. ಮೊದಲೇ ಗೊತ್ತಿತ್ತು, ಇದರಿಂದ ಇನ್ನಷ್ಟು ಪ್ರಖ್ಯಾತಿ ಆಯಿತು ಅಷ್ಟೇ. ಮುಂದೆ ಆ ಮಗುವಿಗೆ ಸನ್ಯಾಸಾಶ್ರಮವನ್ನು ಕೊಡಬೇಕು ಅಂತ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ರಾಮಾಚಾರ್ಯ ದಂಪತಿಗಳು ಬಂದು ಕೇಳಿಕೊಂಡ್ರಂತೆ, ಸ್ವಾಮಿ ಇರೋದೊಬ್ಬ ಮಗ, ನೀವು ಸನ್ಯಾಸ ಕೊಟ್ಬಿಟ್ರೆ ನಮ್ಮ ಗತಿ ಏನು ಅಂತ. ಆಗ ವೈಶತೀರ್ಥರಂತಾರೆ, ಚಿಂತೆ ಮಾಡಬೇಡಿ, ನಿಮಗೆ ಇನ್ನೊಂದು ಮಗು ಆಗುವ ತನಕ ನಾನು ಸನ್ಯಾಸ ಕೊಡೋದಿಲ್ಲ ಅಂತ ಅಭಯ ಕೊಟ್ರಂತೆ. ಶ್ರೀಮದಾಚಾರ್ಯ ಚರಿತ್ರೆಯಲ್ಲೂ ನಾವು ಇದೇ ರೀತಿ ಕಾಣುತ್ತೇವೆ. ಮಧ್ವಾಚಾರ್ಯರ ಚರಿತ್ರೆಗೂ ಅದಿರಾಸ್ವಾಮಿ ಚರಿತ್ರೆಗೂ ಅನೇಕ ಕಡೆ ಸಾಮ್ಯ ಇದೆ. ಆ ವಿಷಯವನ್ನು ನಾವು ಗಮನಿಸಬೇಕು. ಅದರಂತೆ ಮುಂದೆ ಮತ್ತೊಬ್ಬ ಮಗ, ಅವರೇ ಮುಂದೆ ಸುರೋತ್ತಮ ತೀರ್ಥರು ಅಂತ ಪ್ರಖ್ಯಾತರಾಗ್ತಾರೆ. ಅವರು ಗೌರಮ್ಮನಿಗೆ ಮತ್ತೊಬ್ಬ ಮಗ ಆದಾಗ ಇವರು 8 ವರ್ಷದ ವಯಸ್ಸಿರತಕ್ಕಂಥ ಸಮಯದಲ್ಲಿ ಭೂವರಾಹನಿಗೆ ಸನ್ಯಾಸ ದೀಕ್ಷೆಯನ್ನು ಪ್ರದಾನ ಮಾಡಿ ವಾದಿರಾಜ ತೀರ್ಥ ಅಂತ ನಾಮಕರಣವನ್ನು ಮಾಡ್ತಾ ಇದ್ದಾರೆ. ಏನು ಹಾಗಂದರೆ, ವಾದಿರಾಜರು ಅಂತಂದರೆ ಹೆಸರಿನ ಅರ್ಥ ಏನು? ಅದಕ್ಕೆ ಅನೇಕ ಅರ್ಥ ಇದೆ. ಸ್ವಯಂ ವಾದಿರಾಜರೇ ತಮ್ಮ ಗ್ರಂಥಗಳಲ್ಲಿ ತಮ್ಮ ಹೆಸರಿನ ವ್ಯಾಖ್ಯಾನವನ್ನು ತಾವೇ ಮಾಡಿದ್ದಾರೆ ಅಂತ ಅರ್ಥ. ಇದು ವಿಶೇಷ. ಅವರ ಹೆಸರಿಗೆ ಮತ್ತಾರು ಬಂದು ಆದಮೇಲೆ ಟಿಪ್ಪಣಿ ಬರೆಯೋದಲ್ಲ, ಅವರೇ ಹೆಸರಿನ ಅರ್ಥವನ್ನು ತೋರಿಸಿಕೊಟ್ಟಿದ್ದಾರೆ. ಒಂದರ್ಥ, ಭವಿತಾಖಿಲ ವಾದೀಂದ್ರ ದರ್ಪಹಂತ ಯತೀಶ್ವರ. ಈ ಮಗು ಏನಿದೆ ಮುಂದೆ ಅನೇಕ ಪ್ರತಿವಾದಿಗಳೆಂಬ ಆನೆಗಳಿಗೆ ಸಿಂಹಪ್ರಾಯದಂತೆ ಇರುವಂಥದ್ದು. ಹಾಗಾಗಿ ವಾದಿ ರಾಜ, ವಾದಿಗಳು ಅಂದರೆ ಅನೇಕ ಪ್ರತಿವಾದಿಗಳು, ಅವರಿಗೆಲ್ಲ ರಾಜ ಅಂದರೆ ಮೃಗರಾಜ, ಸಿಂಹ. ವಾದಿ ಭಮೃಗರಾಜೋಹಂ ವಾದಿರಾಜೋ ಹರಿಂ ಭಜೆ. ರಾಜರು ಹೇಳುತ್ತಾರೆ ಈ ಮಾತನ್ನು. ವಾದಿಗಳೆಂಬ ಇಭಗಳಿಗೆ, ಆನೆಗಳಿಗೆ ನಾನು ಮೃಗರಾಜ ಇದ್ದಾಗಿದ್ದೇನೆ, ಆದ್ದರಿಂದ ನಾನು ವಾದಿರಾಜ ಅಂತ ತಮ್ಮ ಮಹಾತ್ಮ್ಯವನ್ನು ಹೇಳಿಕೊಂಡಿದ್ದಾರೆ. ಇನ್ನೊಂದು ಅರ್ಥವನ್ನು ವಾದಿರಾಜರೇ ತೋರಿಸಿಕೊಡುತ್ತಾರೆ. ವಾದಿ ಮಧ್ವೋ ಯಸ್ಯ ರಾಜ ಸೋಹಂ ತಸ್ಯ ಕೃಪಾಬಲಾತ್. ವಾದಿ ಅಂತ ಕರೆದರೆ ಶ್ರೀಮದಾಚಾರ್ಯರು. ಯಾಕೆಂದರೆ ಅನೇಕ ಪ್ರತಿವಾದಿಗಳನ್ನು ನಿಗ್ರಹ ಮಾಡಿ ಆ ತತ್ವವಾದವನ್ನು ಜಗತ್ತಿಗೆ ಕೊಟ್ಟಿರತಕ್ಕಂಥವರು. ಆದ್ದರಿಂದ ವಾದಿ ಅಂದರೆ ಮಧ್ವಾಚಾರ್ಯರು. ಅವರೇ ಯಾರಿಗೆ ರಾಜರೋ ಅವರು ವಾದಿರಾಜರು. ವಾದಿ ಮಧ್ವೋ ಯಸ್ಯ ರಾಜ, ವಾದಿ ರಾಜ ಯಸ್ಯ ಸಹ ವಾದಿರಾಜ ಅಂತ ಈ ರೀತಿ ಮಾಡಿಕೊಳ್ಬೇಕು. ನಾವು ಸಮಾಸ ವ್ಯತ್ಯಾಸ ಮಾಡಬೇಕು ಆ ದೃಷ್ಟಿಯಿಂದಲೂ. ಅದಕ್ಕೆ ವಿಜಯರಾಯರು ವಾದಿರಾಜರ ಮೇಲೊಂದು ಸುಳಾದಿ ಮಾಡಿದ್ದಾರೆ. ಅದರಲ್ಲಿ ಹೇಳುವಾಗ ಮಧ್ವ ಮತಕ್ಕೆ ಸೇನಾಧಿಪತಿಯಾದ ವಾದಿರಾಜ ಮುನಿಪ ವಿಜಯ ವಿಠಲದಾಸ ಅಂತ ಹೇಳಿದ್ದಾರೆ. ಅದೇ ಮಧ್ವಾಚಾರ್ಯರೇ ಅವರನ್ನೇ ರಾಜರನ್ನಾಗಿ ಪಡೆದವರು ವಾದಿರಾಜ ಸ್ವಾಮಿಗಳು. ಈ ರೀತಿ ಅಂಥ ಅನ್ವರ್ಥಕ ನಾಮಧೇಯ ವಾದಿರಾಜರು ಅಂತ. ಇನ್ನೂ ಇದರ ಅಂತರಾರ್ಥ ನೋಡುವುದಾದರೆ ಇನ್ನೂ ಬೇರೆ ಅರ್ಥ ಇದೆ ನಿಮಗೆ. ಅಂದರೆ ಅವರ ಸ್ವರೂಪವನ್ನು ಇದೇ ಶಬ್ದ ತೋರಿಸಿಕೊಡುತ್ತದೆ ಅಂತ ಅರ್ಥ. ಯಾವ ರೀತಿ ಮಧ್ವಾಚಾರ್ಯರಿಗೆ ಪೂರ್ವಾಶ್ರಮದ ನಾಮ ವಾಸುದೇವ, ಅದಕ್ಕೆ ನಾರಾಯಣ ಪಂಡಿತರ ಅರ್ಥ ತೋರಿಸಿಕೊಡುತ್ತಾರೆ. ಜ್ಞಾನಾರ್ಥಮೇವ ಯದಭೂತಸುದೇವ ಏಷಃ. ವಾ ಅಂದರೆ ಜ್ಞಾನ, ಜಗತ್ತಿಗೆ ಜ್ಞಾನ ಕೊಡುವುದಕ್ಕಾಗಿ ಬಂದ ಅಸುದೇವ. ಅಸು ಅಂದರೆ ಮುಖ್ಯ ಪ್ರಾಣದೇವರು.
ಅಸುದೇವನೀತ. ಆದ್ದರಿಂದ ಇವರು ವಾಸುದೇವ, ಜಗತ್ತಿಯ ಜ್ಞಾನ ಕೊಳ್ಳಿಕ್ಕೆ ಬಂದ ಮುಖ್ಯ ಪ್ರಾಣನ ಅವತಾರವೇ ಶ್ರೀಮದಾಚಾರ್ಯರು. ಅದು ವಾಸುದೇವ ಶಬ್ದಾರ್ಥವಾದರೆ, ಅದೇ ರೀತಿ ಇವರ ಹೆಸರೇನು? ವಾದಿರಾಜ. ವಾ ಆದಿರಾಜ. ವಾ ಅಂದರೆ ಜ್ಞಾನ. ಜಗತ್ತಿಯ ಜ್ಞಾನ ಪ್ರದಾನ ಮಾಡಲಿಕ್ಕೆ ಬಂದಿರತಕ್ಕಂಥ ಆದಿರಾಜ, ಮೊದಲ ಆದಿರಾಜ ಅಂದರೆ ರುಜುತ್ತಮರು, ಅವರೇ ವಾದಿರಾಜರು. ಆದ್ದರಿಂದ ಅಂದರೆ ಅವರ ಒಂದು ಸ್ವರೂಪವನ್ನು ಸೂಚನೆ ಮಾಡುವಂತಹ ಶಬ್ದ ಇದು.